ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ನವೆಂಬರ್ 22 ಶನಿವಾರದ ವ್ಲಾಗು. ಸೊ ಬೆಳಗ್ಗೆ 7 ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು. ಈ ಟೈಮಲ್ಲಂತೂ ಯಾವಾಗ ಎಚ್ಚರ ಆಗುತ್ತೆ ಆವಾಗಲೇ ಎದ್ದೊಳೋದು, ಟೈಮಿಂಗ್ಸ್ ಅಂತೂ ಇಲ್ಲ. ಎದ್ದು ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿ ಕೊಟ್ಬಿಟ್ಟು ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ತಿಂಡಿ ಬಂದು ಕುಂಬಳಕಾಯಿ ಪಲ್ಯ ಹಾಗೆ ದೋಸೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಟು ನಾನು ಸ್ವಲ್ಪ ಅರ್ಧ ಗಂಟೆ 1 ಅವರ್ ವಾಕ್ ಮಾಡ್ಕೋತೀನಿ. ಅದಾದಮೇಲೆ ನನಗೆ ಯಾವಾಗ ಹೊಟ್ಟೆ ಹಸಿಯುತ್ತೋ ಆವಾಗ ಬಂದು ತಿಂಡಿ ತಿಂತೀನಿ. ಟೈಮಿಂಗ್ಸ್ ಅಂತ ಏನಿಲ್ಲ, ಅಟ್ಲೀಸ್ಟ್ ಒಂದೊಂದು ಸರಿ 8 ಗಂಟೆ, ಒಂದೊಂದು ಸತಿ 9 ಗಂಟೆ ಆ ರೀತಿ ಆಗುತ್ತೆ. ಅದರಲ್ಲೂ ಈ ದೋಸೆ, ಚಪಾತಿ, ರೊಟ್ಟಿ ಅಂತ ಅಂದರೆ ಒಂಥರ ಫೇವ್ರೇಟ್ ಆಗಿಬಿಟ್ಟಿದೆ ಈ ಟೈಮಲ್ಲಿ. ಸೊ ತುಪ್ಪ ಹಾಕೊಂಡು ದೋಸೆ ಹಾಕೊಂಡು ತಿಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಕತೆ ಹೋದಿದ್ರು. ಶನಿವಾರ ಆಗಿರೋದ್ರಿಂದ ಅವ್ರದ್ದೊಂದು ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಒಂದು ಫ್ರೂಟ್ ತಿನ್ಕೊಂಡು ಮಧ್ಯಾಹ್ನದ ಊಟಕ್ಕೋಸ್ಕರ ಚಪಾತಿ, ಮೊಸರು, ಚಟ್ನಿ ಪುಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಸ್ಪತ್ರೆಗೆ ಹೋದ್ವಿ. ಸೊ ಇವತ್ತು ಚೆಕಪ್ ಇತ್ತು. ಅದಾದಮೇಲೆ ತುಂಬ ಯಾಕೋ ಸ್ವೀಟ್ ತಿನ್ಬೇಕು ಅನ್ನಿಸ್ತಿತ್ತು, ಸ್ವಲ್ಪ ಸುಸ್ತಾಯ್ತಿತ್ತು ಅಂದ್ಬಿಟ್ಟು ಅದೊಂದು ತಗೊಂಡು ತಿನ್ಕೊಂಡು, ಅದು ಹೆಸರು ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಹಾಗೆ ಚಂದು ಮನೆ ಹತ್ರ ಇರೋ ಕಾರಣ ಬಾ ಅಂತ ಅಂದಿದ್ಲು. ಸೊ ಸರಿ ಅಂತ ಅಂದ್ಬಿಟ್ಟು ವೇದು ನನ್ನನ್ನು ತುಂಬ ನೆನೆಸ್ಕೊಬಿಟ್ಟಿದ್ದ. ಅವ್ರ ಮನೆಗೆ ಹೋಗು ಹತ್ತತ್ರ ಒಂದು 9 ರಿಂದ 10 ತಿಂಗಳಾಗಿತ್ತು, ಹೋಗೇ ಇರಲಿಲ್ಲ. ಸೊ ಇನ್ನು ಹೋಗೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೋಗಿದ್ವಿ. ಅದಾದಮೇಲೆ ಅವಳು ಶ್ರೀಮಂತದ ಫೋಟೋ ಕೊಟ್ಟಿದ್ಲು, ನೋಡಿಕೊಂಡು ಹುಡುಗರುಗಳೆಲ್ಲ ಆಟ ಆಡ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿದ್ಲು. ಸೊ ಬಾಳೆ ಎಲೆಯಲ್ಲಿ ತಿನ್ನಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಅನ್ನ, ಸಾಂಬಾರು, ಕಾಳಿನ ಪಲ್ಯ, ಹಾಗೆ ಬೀಟ್ರೋಟ್ ಪಲ್ಯ, ಬಜ್ಜಿ, ಹುರುಳಿಕಾಳು ಪಲ್ಯ, ಹಾಗೆ ಜಾಮೂನು, ಉಪ್ಪಿನಕಾಯಿ ಇದಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಈ ಥರ ಕುಂಕುಮವನ್ನು ಕೊಟ್ಟಳು. ಸೊ ಇದಾದಮೇಲೆ ಸ್ವಲ್ಪ ಫೋಟೋ ತಗೊಂಡು ಎಂಜಾಯ್ ಮಾಡಿಕೊಂಡು ಇವತ್ತೊಂದು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ಬಂದು ಬಿಸಿ ಬಿಸಿ ನೀರು ಕುಡಿದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ದಿನ.